ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್, ನಿಮ್ಮ ಹೃದ್ರೋಗ ತಜ್ಞ. ತುಂಬ ಜನರಿಗೆ ಈ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ, ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹೃದಯ ಸ್ತಂಭನ ಮತ್ತು ಹಾರ್ಟ್ ಫೇಲಿಯರ್ ಅಥವಾ ಹೃದಯ ವೈಫಲ್ಯ ಇವೆಲ್ಲವೂ ಒಂದೇ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಈ ಮೂರರ ಮಧ್ಯೆ ಇರೋ ವ್ಯತ್ಯಾಸನ ತಿಳ್ಕೊಳ್ಳೋದು ತುಂಬ ಮುಖ್ಯ. ಈ ಮೂರು ವಿಭಿನ್ನವಾದ ಕಂಡೀಷನ್ಸ್. ಈ ಮೂರರ ಮಧ್ಯೆ ಇರೋ ವ್ಯತ್ಯಾಸ ಏನು ಅಂತ ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ. ಇದೊಂದು ಪ್ಲಂಬಿಂಗ್ ಸಮಸ್ಯೆ ಅಂತ ನೀವು ಅರ್ಥ ಮಾಡ್ಕೋಬೋದು. ಹೃದಯಕ್ಕೆ ರಕ್ತ ಪರಿಚಲನೆ ಮಾಡೋದಕ್ಕೆ 3 ರಕ್ತನಾಳಗಳಿರುತ್ತೆ. ಈ ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ ಜಮಾವಣೆ ಆಗಿ ರಕ್ತ ಸಂಚಾರ ನಿಂತಾಗ, ಹೃದಯದ ಸ್ನಾಯುಗಳಿಗೆ ರಕ್ತ ದಿಢೀರಂತ ನಿಂತಾಗ ಹೃದಯದ ಸ್ನಾಯುಗಳು ಡ್ಯಾಮೇಜ್ ಆಗೋಕ್ಕೆ ಶುರು ಆಗುತ್ತೆ. ಆಗ ಹೃದಯಾಘಾತ ಆಗುತ್ತೆ. ಸೊ ಇಲ್ಲಿ ಹೃದಯದ ಬಡಿತ ನಿಂತಿರೋದಿಲ್ಲ, ಆದರೆ ಹೃದಯದ ಸ್ನಾಯುಗಳಿಗೆ ರಕ್ತ ಸಿಗದೆ ಹಾನಿಯಾಗ್ತಾ ಇರುತ್ತೆ. ಸೊ ಇದರ ಲಕ್ಷಣಗಳೇನು ಅಂತ ನೋಡೋದಾದರೆ, ರೋಗಿಗೆ ಎದೆ ನೋವು ಬರುತ್ತೆ ಮತ್ತು ಎದೆ ಬಿಗಿತ. ಆ ನೋವು ಎಡಗೈಗೆ ಸ್ಪ್ರೆಡ್ ಆಗ್ತಾ ಇರುತ್ತೆ, ದವಡೆಗೆ ಸ್ಪ್ರೆಡ್ ಆಗ್ತಾ ಇರುತ್ತೆ. ಸೊ ನೋವಿನ ಜೊತೆಗೆ ಬೆವರೋದು ಮತ್ತು ಉಸಿರಾಟದ ತೊಂದರೆ ಇರೋದು, ಈ ರೀತಿಯಾದ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ಇದು ಬಂದಾಗ ಏನು ಮಾಡಬೇಕು ಅಂತ ನೋಡೋದಾದರೆ, ಇದೊಂದು ಎಮರ್ಜೆನ್ಸಿ. ತಕ್ಷಣವೇ ರೋಗಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಗುತ್ತೆ. ಅಲ್ಲಿ ರಕ್ತ ತೆಳುವಾಗುವಂಥ ಕೆಲವೊಂದು ಟ್ಯಾಬ್ಲೆಟ್ಸ್ ಮತ್ತು ಇಂಜೆಕ್ಷನ್ಸ್ನ ಕೊಡ್ತಾರೆ ಮತ್ತು ಆ್ಯಂಜಿಯೋಗ್ರಾಮ್ ಮತ್ತು ಆ್ಯಂಜಿಯೋಪ್ಲಾಸ್ಟಿ ಅಂತ ಮಾಡಿ ಹೃದಯದ ರಕ್ತನಾಳಗಳಲ್ಲಿರುವಂಥ ಬ್ಲಾಕ್ನ ತೆಗೆದ್ರೆ ಜೀವ ಉಳಿಸ್ಬೋದು. ಎರಡನೇದು ಬಂದು ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹೃದಯ ಸ್ತಂಭನ. ಇದೊಂದು ಎಲೆಕ್ಟ್ರಿಕಲ್ ಫೇಲ್ಯೂರ್ ಅಂತ ಹೇಳ್ಬೋದು. ನಾವು ಹೇಗೆ ಮನೆಗೆ ವೈರಿಂಗ್ ಮಾಡ್ತೀವೋ ಅದೇ ಥರ ನಮ್ಮ ಹೃದಯದಲ್ಲಿ ಒಂದು ಕಂಡಕ್ಷನ್ ಸಿಸ್ಟಮ್ ಅಂತ ಇರುತ್ತೆ. ಈ ಹೃದಯದ ಸಂವಹನ ವ್ಯವಸ್ಥೆಯಲ್ಲಿ ಏನಾದರೂ ಏರ್ಪೇರ್ ಆದಾಗ ಹೃದಯ ಸಡನ್ ಆಗಿ ನಿಂತೋಗುತ್ತೆ, ಹೃದಯ ಬಡಿತ ನಿಂತೋಗುತ್ತೆ. ಅದನ್ನೇ ನಾವು ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹೃದಯ ಸ್ತಂಭನ ಅಂತ ಕರಿತೀವಿ. ಇಲ್ಲಿ ವ್ಯಕ್ತಿ ಇದ್ದಕ್ಕಿದ್ದಂತೆ ಕುಸಿದು ಬೀಳ್ತಾರೆ, ಪ್ರಜ್ಞೆ ತಪ್ಪುತ್ತೆ ಮತ್ತು ಉಸಿರಾಟ ನಿಂತೇ ಹೋಗುತ್ತೆ. ಏನು ಮಾಡಬೇಕು ಅಂತ ನೋಡೋದಾದರೆ, ಇಲ್ಲಿ ಪ್ರತಿ ಸೆಕೆಂಡು ತುಂಬ ಮುಖ್ಯ. ತಕ್ಷಣವೇ ನಾವು CPR ಅಥವಾ ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್ ಅಂತ ನಾವೇನು ಹೇಳ್ತೀವಿ ಅದನ್ನು ಶುರು ಮಾಡಬೇಕಾಗತ್ತೆ. ಕೆಲವೊಮ್ಮೆ ಡಿಫಿಬ್ರಿಲೇಷನ್ ಸಹ ಬಳಸಬೇಕಾಗತ್ತೆ. ಇಲ್ಲದಿದ್ದರೆ ಕೆಲವೇ ನಿಮಿಷಗಳಲ್ಲಿ ಸಾವು ಸಂಭವಿಸ್ಬೋದು. ಮೂರನೇದು ಬಂದು ಹಾರ್ಟ್ ಫೇಲಿಯರ್ ಅಥವಾ ಹೃದಯ ವೈಫಲ್ಯ. ಇದು ಒಂಥರ ಪಂಪ್ ಪ್ರಾಬ್ಲಮ್ ಅಂತ. ಹಾರ್ಟ್ ಒಂದು ಪಂಪ್ ಇದ್ದ ಹಾಗೆ. ಸೊ ಈ ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಕಮ್ಮಿ ಆದಾಗ ಈ ಹೃದಯ ವೈಫಲ್ಯ ಅಥವಾ ಹಾರ್ಟ್ ಫೇಲಿಯರ್ ಆಗುತ್ತೆ. ಇಲ್ಲಿ ಹೃದಯ ನಿಂತೋಗಿಲ್ಲ, ಅದ್ರ ಬದಲು ಹೃದಯಕ್ಕೆ ರಕ್ತ ಸಪ್ಲೈ ಮಾಡುವಷ್ಟು ಸಾಮರ್ಥ್ಯ ಇರೋದಿಲ್ಲ. ಅಂದರೆ ಹೃದಯದ ಪಂಪಿಂಗ್ ಕೆಪಾಸಿಟಿ ಏನಿದೆ ಅದು ಕಮ್ಮಿ ಆಗುತ್ತೆ. ಇಲ್ಲಿ ಇದು ಒಂದು ನಿಧಾನವಾಗಿ ಕಾಡುವಂಥ ಸಮಸ್ಯೆ. ವ್ಯಕ್ತಿಗೆ ಮಲಗಿದಾಗ ಉಸಿರಾಟದ ತೊಂದರೆ ಆಗೋದು, ನಡೆದಾಗ ಓಡಾಡಿದಾಗ ಉಪ್ಸ ಬರೋದು, ಕೈಕಾಲು ಊತ ಬರೋದು, ವಿಪರೀತವಾದ ಸುಸ್ತಾಗೋದು, ಈ ರೀತಿಯಾದ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಕೆಲವೊಂದು ಮೆಡಿಸಿನ್ಸ್ ಕೊಟ್ಟು ನಾವು ಗುಣಮುಖ ಮಾಡ್ಬೋದು. ಕೆಲವೊಮ್ಮೆ ಈವನ್ ಅಡ್ವಾನ್ಸ್ಡ್ ಪೇಸ್ ಮೇಕರ್ ಅಳವಡಿಸಿ ಹಾರ್ಟಿನ ಪಂಪಿಂಗ್ ಕೆಪಾಸಿಟಿನ ಇಂಪ್ರೂವ್ ಮಾಡ್ಬೋದು. ಸೊ ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ